ಸ್ನೇಹಿತರೆ, ನೀವು ಕೂಡ ಟೊಯೋಟಾ ಇನೋವಾ ಕಾರ್ ಪ್ರಿಯರಾಗಿದ್ದರೆ ನಿಮಗೊಂದು ಬೇಸರದ ಸುದ್ದಿ ಅಂತ ಹೇಳಬಹುದು. 2027ರಿಂದ ನೀವು ಇನೋವಾ ಕಾರನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ. ಕಳೆದ 20 ವರ್ಷಗಳಿಂದ ತನ್ನದೇ ಆದ ಛಾಪು ಮೂಡಿಸಿರುವ ಇನೋವಾ ಈಗ 2027ರಿಂದ ಬಂದ್ ಆಗಲಿದೆ. ಹಾಗಾದ್ರೆ ಟೊಯೋಟಾ ಕಂಪನಿ ಇನೋವಾ ಕಾರನ್ನ 2027ರಿಂದ ಬಂದ್ ಮಾಡುತ್ತಿರಲು ಕಾರಣವೇನು? ಇವರದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಟೊಯೋಟಾ ಕಂಪನಿ ಮಾರ್ಚ್ 2027ರಿಂದ ಇನೋವಾ ಕ್ರಿಸ್ಟಾ ಡೀಸೆಲ್ ಕಾರನ್ನ ಸ್ಥಗಿತ ಮಾಡಲು ಮುಂದಾಗಿದೆ. ದೇಶದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಹಾವಳಿ ಬಹಳ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಡೀಸೆಲ್ ವಾಹನಗಳಿಗೆ ಸರ್ಕಾರ ಕೆಲವು ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತಂದಿದೆ. ಇತ್ತೀಚೆಗೆ ಜನರು ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ ಕಾರನ್ನ ಹೆಚ್ಚು ಖರೀದಿ ಮಾಡುತ್ತಿರುವ ಕಾರಣ ಡೀಸೆಲ್ ಕಾರಿಗೆ ಬೇಡಿಕೆ ಕಡಿಮೆಯಾಗಿದೆ. ಅದೇ ರೀತಿಯಲ್ಲಿ ದೆಹಲಿ ಮತ್ತು ಕೆಲವು ನಗರಗಳಲ್ಲಿ ಇನ್ನು ಮುಂದೆ ಡೀಸೆಲ್ ವಾಹನಗಳು ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಕಾರಣಗಳಿಂದ ದೇಶದಲ್ಲಿ ಫ್ಯಾಮಿಲಿ ಕಾರ್ ಅಂತ ಕರೆಸಿಕೊಂಡಿರುವ ಇನೋವಾ ಕ್ರಿಸ್ಟಾ ಡೀಸೆಲ್ ಮಾದರಿ ಕಾರನ್ನ ಟೊಯೋಟಾ ಕಂಪನಿ ಮಾರ್ಚ್ 2027ರಿಂದ ಸ್ಥಗಿತ ಮಾಡಲು ಮುಂದಾಗಿದೆ. ಇನೋವಾ ಕ್ರಿಸ್ಟಾ ಕಾರನ್ನ ಪೆಟ್ರೋಲ್ ಮಾದರಿಯಲ್ಲಿ ಮಾತ್ರ ಇನ್ನು ಮುಂದೆ ಖರೀದಿ ಮಾಡಬಹುದು. ಸುಜುಕಿ ಕಂಪನಿ ಈಗಾಗಲೇ ತನ್ನ ಎಲ್ಲಾ ಮಾದರಿಯ ಡೀಸೆಲ್ ಕಾರುಗಳನ್ನ ಸ್ಥಗಿತ ಮಾಡಿದೆ. ಅದೇ ರೀತಿಯಲ್ಲಿ ಹಂತವಾಗಿ ಟೊಯೋಟಾ ಕೂಡ ಡೀಸೆಲ್ ಮಾದರಿಯ ಕಾರನ್ನ ಸ್ಥಗಿತ ಮಾಡಲು ಈಗ ಮುಂದಾಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಡೀಸೆಲ್ ಮಾದರಿಯ ಇನೋವಾ ಕ್ರಿಸ್ಟಾ ಕಾರು ಈಗ ಸ್ಥಗಿತವಾಗುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.